ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇಲ್ಲೇ ನೋಡ್ತಿದ್ದೀರಲ್ವಾ ಈ ಚಾರ್ಟ್, ಇದನ್ನೇ ನಾನು ಬೆಳಿಗ್ಗೆ ವಾಟ್ಸ್ಆಪ್ ಅಲ್ಲಿ ಪೋಸ್ಟ್ ಮಾಡಿದ್ದೆ. ಸೊ ನನ್ಗೆ ಇವತ್ತು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಬರಕ್ ಆಗಿರ್ಲಿಲ್ಲ. ಜೊತೆಲಿ ವಾಯ್ಸ್ ನೋಟ್ ಕೂಡ ಕಳಿಸಿದ್ದೆ ನಾನು ಏನ್ ಪ್ಲಾನ್ ಮಾಡ್ತೀನಿ ಅಂತ. ನೋಡಿ ಇಲ್ಲಿ ನಾನು ಬರ್ದಿದ್ದೀನಿ, ಈ ರೇಂಜ್ ಒಳಗಡೆ ಇದ್ರೆ ಆಪ್ಷನ್ ಸೆಲ್ ಮಾಡ್ತೀನಿ ವಿತ್ ಹೆಡ್ಜಿಂಗ್ ಅಂತ ಹೇಳಿದೀನಿ. ಹಾಗೆ ಈ ಲೆವೆಲ್ ನಮಗೊಂದು ಸಪೋರ್ಟ್ ಝೋನ್ ಆಗುತ್ತೆ ಅಂತ ಕೂಡ ಹೇಳಿದೀನಿ. ಜೊತೆಲಿ ನನಗೆ ಈ ಟ್ರೆಂಡ್ ಹೀಗೆ ಕಂಟಿನ್ಯೂ ಆಯ್ತು ಅಂದ್ರೆ ಇಲ್ಲಿಂದ ರಿವರ್ಸಲ್ ಆಗಬಹುದು ಅಂತ ಕೂಡ ಹೇಳಿದ್ದೆ. ಹಾಗೆ ಇಲ್ಲಿಂದ ಕೂಡ ನಮಗೆ ಒಂದು ರಿಯಾಕ್ಷನ್ ಮಾಡಿ ಮೇಲೆ ಹೋಗಬಹುದು ಅಂದಿದ್ದೆ. ಹಾಗೆ ಪುಟ್ ಆಪ್ಷನ್ ನಾವು ಬೈ ಮಾಡಬೇಕು ಅಂದ್ರೆ ಈ ಲೆವೆಲ್ ನ ನಮಗೆ ಬ್ರೇಕ್ಔಟ್ ಮಾಡಿ ಕೆಳಗಡೆ ಹೋದ್ರೆ ನಾವು ಎಂಟ್ರಿ ತಗೋಬಹುದು. ಅಲ್ಲಿವರೆಗೂ ನಾವು ಯಾವುದೇ ರೀತಿ ಆಪ್ಷನ್ ಬೈ ಮಾಡಲ್ಲ. ಈ ರೇಂಜ್ ಒಳಗಡೆ ಆಪ್ಷನ್ ಸೆಲ್ ಮಾಡ್ತೀನಿ ಅಂತ ಬೆಳಿಗ್ಗೆ ಈ ಸ್ಕ್ರೀನ್ ಶಾಟ್ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದ್ದೆ. ಅದೇ ತರ ವಾಯ್ಸ್ ನೋಟ್ ಅಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ. ಹಾಗೆ ನಾವು ಎಲ್ಲೆಲ್ಲಿ ಒಂದು ರಿವರ್ಸಲ್ ಕೊಡುತ್ತೆ, ಹಾಗೆ ಎಲ್ಲೆಲ್ಲಿ ರೆಸಿಸ್ಟೆನ್ಸ್ ಸಪೋರ್ಟ್ ತಗೊಳುತ್ತೆ ಅಂದಿದ್ವೋ ಅಲ್ಲೆಲ್ಲ ಕಡೆ ಕೂಡ ಇವತ್ತು ನಮಗೆ ರಿಯಾಕ್ಟ್ ಮಾಡಿದೆ. ಜೊತೆಯಲ್ಲಿ ನಾನು ಈ ರೇಂಜ್ ಅಲ್ಲಿ ಟ್ರೇಡ್ ಮಾಡ್ತಿದ್ದಾಗ ವಾಟ್ಸ್ಆಪ್ ವಾಯ್ಸ್ ನೋಟ್ ಕೂಡ ಕಳಿಸಿದ್ದೆ. ಇಲ್ಲಿಂದ ಯಾರು ಕಾಲ್ ಆಪ್ಷನ್ ನ ಇಮಿಡಿಯೇಟ್ ಆಗಿ ಬೈ ಮಾಡಕ್ ಹೋಗ್ಬೇಡಿ. ಸೊ ಇದೊಂದು ಕಂಪ್ಲೀಟ್ ಆಗಿ ಕೆಲವೊಂದು ನ್ಯೂಸ್ ಮೇಲೆ ಹೋಗ್ತಾ ಇದೆ. ಯಾವುದೇ ರೀತಿ ಒಂದು ಟೆಕ್ನಿಕಲ್ ಆಗಿ ಸ್ಟ್ರಾಂಗ್ ಇಲ್ಲ. ನಮಗೆ ಕೆಳಗಡೆ ಬರುವಂತ ಚಾನ್ಸಸ್ ಇದೆ. ಕಾಲ್ ಸೈಡ್ ಯಾರು ಇಮಿಡಿಯೇಟ್ ಆಗಿ ಬೈ ಮಾಡಕ್ ಹೋಗ್ಬೇಡಿ ಅಂತ ಅಂದಿದ್ದೆ. ನಾನು ಹೇಳಿರೋ ನೆಕ್ಸ್ಟ್ ಕ್ಯಾಂಡಲ್ ಗೆ ನೋಡಿ ನಮಗೆ ಇಲ್ಲಿಂದ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಹಾಗೆ ನೋಡಿ ನಮಗೆ ಕೆಳಗಡೆ ಬಂದಿದ್ದು ಎಕ್ಸಾಕ್ಟ್ ಆಗಿ ನಾನು ಯಾವ ಲೆವೆಲ್ ಇಂದ ಒಂದು ರಿವರ್ಸಲ್ ಆಗಬಹುದು ಅಂದಿದ್ದು ಅಲ್ಲಿಂದನೇ ನಮಗೆ ಇದೇ ಲೆವೆಲ್ ನ ಟಚ್ ಮಾಡಿ ಮತ್ತೆ ಸಪೋರ್ಟ್ ತಗೊಂಡು ಇವತ್ತು ಎಂಡ್ ಆಗ್ತಿದೆ. ಇಲ್ಲಿ ನಮಗೆ ಕ್ಲೋಸ್ ಕೊಟ್ಟಿದೆ. ಸೊ ಗೊತ್ತಾಯ್ತಲ್ವಾ ನಮ್ಮ ಅನಾಲಿಸಿಸ್ ಯಾವ ತರ ಇತ್ತು, ಅದೇ ತರ ನಮ್ಮ SR ಲೆವೆಲ್ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಅಂತ. ಹಾಗೆ ಯಾರ್ಯಾರು ಅದನ್ನ ನೋಟಿಸ್ ಮಾಡಿದೀರಾ, ವಾಟ್ಸ್ಆಪ್ ಅಲ್ಲಿ ಕಳಿಸಿರೋ ಅನಾಲಿಸಿಸ್ ನ ಯಾರು ನೋಡಿದೀರಾ, ದಯವಿಟ್ಟು ನೀವು ನನಗೆ ಕಮೆಂಟ್ ಮಾಡಬೇಕು. ಹಾಗೆ SR ಲೆವೆಲ್ ಹೆಂಗೆ ರಿಯಾಕ್ಟ್ ಮಾಡಿದೆ ಅಂತ ಕೂಡ ಹೇಳಿ. ಸೊ ನಿಮ್ ಕಮೆಂಟ್ ಲೈಕ್ ನಮ್ಗೊಂಥರ ಎನರ್ಜಿ ಕೊಟ್ಟಂಗಿರುತ್ತೆ. ಓಕೆ, ಸೊ ರಿಯಾಲಿಟಿ ಮಾತಾಡಿ, ಫೇಕ್ ಆಗಿದ್ರೆ ಫೇಕ್ ಅಂತ ಹೇಳಿ, ನೋ ಪ್ರಾಬ್ಲಮ್. ಹಾಗೆ ನಾನು ಇವತ್ತು ಎಲ್ಲಿ ಎಂಟ್ರಿ ತಗೊಂಡೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿಂದ ಮೇಲೆ ಹೋಗಿದ್ದು ಎಕ್ಸಾಕ್ಟ್ ಆಗಿ ನಮ್ಮ ಈ ಲೆವೆಲ್ ಇಂದಾನೆ ಕೆಳಗಡೆ ರಿವರ್ಸಲ್ ಆಯ್ತಲ್ವಾ, ಇಲ್ಲೆಲ್ಲೂ ಕೂಡ ನಾನು ಎಂಟ್ರಿ ತಗೊಂಡಿಲ್ಲ. ಇಲ್ಲಿ ನಮ್ಮ ವೀಕ್ಲಿ SR ಲೆವೆಲ್ ಇಲ್ಲ ಅಂತ ಅಂದಿದ್ರೆ ಆಪ್ಷನ್ ಸೆಲ್ ಮಾಡ್ತಿದ್ದೆ. ಬಟ್ ಆದ್ರೆ ಇಲ್ಲೇ ನಮಗೆ ವೀಕ್ಲಿ SR ಲೆವೆಲ್ ಇದೆ, ಅದಕ್ಕೋಸ್ಕರ ನಾನು ಇಲ್ಲಿ ಎಂಟ್ರಿ ತಗೊಂಡಿಲ್ಲ. ಯಾಕಂದ್ರೆ ನನಗೆ ಇಲ್ಲಿ ನೋಡಿ ಎಕ್ಸಾಕ್ಟ್ ಆಗಿ ಇಲ್ಲಿ ಸಪೋರ್ಟ್ ತಗೊಂಡಿದ್ದೆ, ನಾವು ಹೇಳಿದಾಗನೆ ಮತ್ತೆ ಮೇಲೆ ಹೋಯ್ತು, ಹಾಗೆ ಕೆಳಗಡೆ ಬಂತು, ಇಲ್ಲಿಂದನೇ ಮತ್ತೆ ಸಪೋರ್ಟ್ ತಗೊಂಡು ರಿವರ್ಸಲ್ ಆಗುವಂತ ಚಾನ್ಸಸ್ ಜಾಸ್ತಿ ಇತ್ತು. ಸೊ ಅದಕ್ಕೋಸ್ಕರ ನಾನು ಅಪ್ ಟು ಇಲ್ಲಿವರೆಗೂ ನಾನು ಅವಾಯ್ಡ್ ಮಾಡಿದೆ. ಯಾವಾಗ ಇಲ್ಲಿಂದ ಸಪೋರ್ಟ್ ತಗೊಂಡು ನಮಗೆ ಮೇಲೆ ಹೋಗಿ ಇದನ್ನ ಒಂದು ರೆಸಿಸ್ಟೆನ್ಸ್ ಆಗ್ತಾವಂತ ಎಕ್ಸಾಕ್ಟ್ ಆಗಿ ಈ ಕ್ಯಾಂಡಲ್ ಏನ್ ಕಾಣ್ತಿದೆಯಲ್ವಾ, ಇದ್ರ ಓಪನ್ ಆಗ್ತಿದಾಗ ನಾನು 25,400 ಕಾಲ್ ಆಪ್ಷನ್ ನ ಸೆಲ್ ಮಾಡಿದೆ 12:25ಕ್ಕೆ. ಬೇಕಾದ್ರೆ ಈ ಒಂದು ಸ್ಟ್ರೈಕ್ ಪ್ರೈಸ್ ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಯಾವ ಪ್ರೈಸ್ ಇತ್ತು ಅಂತ ನೋಡಿ. ಹಾಗೆ 100 ಪಾಯಿಂಟ್ ಔಟ್ ಆಫ್ ದ ಮನಿ ಏನಿದೆಯಲ್ವಾ 25,500 ಈ ಕಾಲ್ ಆಪ್ಷನ್ ನ ಸೆಲ್ ಮಾಡಿದೆ. ಇಲ್ಲಿಗೆ ನನ್ನ ಪೊಸಿಷನ್ ಹೆಡ್ಜ್ ಆಯ್ತು. ಹಾಗೆ ಟಾರ್ಗೆಟ್ ಯಾವ ತರ ಇಟ್ಟೆ ಅಂತಂದ್ರೆ ಇಲ್ಲಿ ಎಂಟ್ರಿ ತಗೊಂಡಲ್ವಾ, ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಕೊಂಡೆ. ಇಲ್ಲಿ ಎಷ್ಟು ಪಾಯಿಂಟ್ ಇದೆಯೋ ಅಷ್ಟೇ ನಾನು ಸ್ಟಾಪ್ ಲಾಸ್ ಇಟ್ಟೆ, ಅಂದ್ರೆ 1:1. ನಿಮ್ಗೆ ಗೊತ್ತಿದೆಯಲ್ವಾ ನಾನು ಎಕ್ಸ್ಪೈರಿ ಡೇ ದಿನ ಯಾವ ತರ ಮಾಡ್ತೀನಿ ಆಪ್ಷನ್ ಸೆಲ್ ಮಾಡಿದ್ರೆ ಅಂತ. ಅದೇ ತರ ನೋಡಿ ನನ್ನ ಟಾರ್ಗೆಟ್ ಕೂಡ ಹಿಟ್ ಆಯ್ತು. ಇಲ್ಲಿ ನನ್ನ ಪೊಸಿಷನ್ ನ ಎಕ್ಸಿಟ್ ಮಾಡ್ಕೊಂಡೆ. ಒಂದೊಳ್ಳೆ ಪ್ರೀಮಿಯಂ ನ ನಾನು ಇಲ್ಲಿಂದ ಇಲ್ಲಿವರೆಗೂ ಕ್ಯಾಚ್ ಮಾಡಿದೆ. ಹಾಗೆ ನಮ್ಮ ಟಾರ್ಗೆಟ್ ಹಿಟ್ ಆದ್ಮೇಲೆ ಮಾರ್ಕೆಟ್ ಏನ್ ಮಾಡಿದೆ ನೋಡಿ, ಎಕ್ಸಾಕ್ಟ್ ಆಗಿ ಇದೇ ಲೆವೆಲ್ ನ ಒಂದು ಸಪೋರ್ಟ್ ಆಗಿ ತಗೊಂಡು ಇಲ್ಲಿಂದನೇ ಒಂದು ರಿವರ್ಸಲ್ ತಗೊಂಡು ಇದೇ ಲೆವೆಲ್ ನ ಟಚ್ ಮಾಡಿ ನಮಗೆ ಮಾರ್ಕೆಟ್ ನ ಕ್ಲೋಸ್ ಮಾಡಿದೆ. ಇವನ್ ಈ ಲೆವೆಲ್ ನ ನಾನು ಮಾರ್ಕ್ ಕೂಡ ಮಾಡಿದ್ದೆ. ಇಲ್ಲಿಗೆ ಬಂದು ನಮಗೆ ರಿವರ್ಸಲ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅದೇ ತರ ವರ್ಕ್ ಮಾಡಿದೆ ನೋಡಿ. ಆಕ್ಚುಲಿ ಇಲ್ಲೇನಾದ್ರೂ ಒಂದ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ನಮಗೆ ಮೇಲ್ಗಡೆ ಹೋಗುವಂತ ಸೈನ್ ಸಿಕ್ಕಿದ್ರೆ ನಾನು ಇಲ್ಲಿ ಎಂಟ್ರಿ ತಗೊಂತಾ ಇದ್ದೆ. ಅದನ್ನು ಕೂಡ ನಾನು ವಾಯ್ಸ್ ನೋಟ್ ಅಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದೆ. ಬಟ್ ಇಲ್ಲಿ ಸಡನ್ ಮೂವ್ಮೆಂಟ್ ಕೊಡ್ತು, ಅದಕ್ಕೆ ನಾನು ಇಲ್ಲಿ ಎಂಟ್ರಿನ ಅವಾಯ್ಡ್ ಮಾಡಿದೆ. ಓಕೆ, ಸೊ ಓವರ್ ಆಲ್ ಆಗಿ ನಮ್ಮ ನಿಫ್ಟಿ ಇವತ್ತು ನಮಗೆ ಸೂಪರ್ ಆಗಿ ಒಂದು ಆಪರ್ಚುನಿಟಿ ಕೊಡ್ತು. ಐ ಥಿಂಕ್ ಇದಕ್ಕಿಂತ ನಿಮಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನನಗನ್ಸೋ ಪ್ರಕಾರ ಬೇರೆ ಎಲ್ಲೂ ಇಲ್ಲ ಅನ್ಸುತ್ತೆ. ಸೊ ಇಷ್ಟು ನೀಟಾಗಿ ಇಷ್ಟು ನಮಗೆ ಲೆವೆಲ್ಸ್ ಹತ್ರ ವರ್ಕ್ ಮಾಡುವಂತದ್ದು. ಸೊ 2-3 ದಿನ ನಮಗೆ ಯಾವುದೇ ರೀತಿ ಒಂದು ಟ್ರೇಡ್ ಕೊಟ್ಟಿರ್ಲಿಲ್ಲ. ಯಾಕಂದ್ರೆ ಮಾರ್ಕೆಟ್ ಮೂವ್ಮೆಂಟಮ್ಮೇ ಆ ತರ ಇತ್ತು. ನಮಗೆ ಒಂದೇನಾದ್ರೂ ಎಂಟ್ರಿ ಕೊಟ್ಟರು ಕೂಡ ನಮಗೆ ಸಡನ್ ಅಲ್ಲಿಂದಾನೆ ರಿವರ್ಸಲ್ ಆಗ್ತಾ ಇತ್ತು. ಬಟ್ ಒಂದು ಕಡಿಮೆ ಸ್ಟಾಪ್ ಲಾಸ್ ಅಲ್ಲೇ ನಾವು ನಮ್ಮ ಟ್ರೇಡ್ ನ ಕ್ಲೋಸ್ ಮಾಡ್ತಿದ್ವಿ. ಅದೇನಷ್ಟು ದೊಡ್ಡ ಸ್ಟಾಪ್ ಲಾಸ್ ಅಲ್ಲ. ಓಕೆ, ನಾವು ಇಲ್ಲಿ ಅರ್ನ್ ಮಾಡ್ತಾ ಇರೋದು ನೋಡಿದ್ರೆ. ಸೊ ಇದಿಷ್ಟು ನಿಫ್ಟಿಯಲ್ಲಿ ಆಯ್ತು. ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಒಂದು ಮೂವ್ಮೆಂಟ್ ಕೊಟ್ಟಿದೆ ಅಂತ ನೋಡುವ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನೋಡಿ ನಮ್ಮ ಪ್ರತಿಯೊಂದು ಲೆವೆಲ್ಸ್ ಗಳು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ. ಇಲ್ಲೆಲ್ಲ ನೀವು ಅಬ್ಸರ್ವ್ ಮಾಡಿ ಎಷ್ಟು ನೀಟಾಗಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ವರ್ಕ್ ಆಗಿದೆ ಅಂತ. ಬಟ್ ಇಲ್ಲಿ ನನಗೆ ಟ್ರೇಡ್ ಮಾಡಕ್ ಆಗಿಲ್ಲ. ಇಲ್ಲೊಂದು ಎಂಟ್ರಿ ತಗೊಳ್ಳುವ ಅಂತ ನಾನು ಪ್ಲಾನ್ ಮಾಡ್ತಿದ್ದೆ. ಅಷ್ಟೊತ್ತಿಗೆ ನನಗೆ ಬೇರೆ ಯಾವುದೋ ಒಂದು ಅರ್ಜೆಂಟ್ ವರ್ಕ್ ಬಂತು. ಸೊ ಅದಕ್ಕೋಸ್ಕರ ನನಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಎಂಟ್ರಿ ತಗೊಳಕ್ಕೆ ಆಗಿಲ್ಲ. ಸೊ ಇಲ್ಲೆಲ್ಲೂ ಕೂಡ ನಾನು ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಮಾಡಿರ್ಲಿಲ್ಲ. ಬೆಳಿಗ್ಗೆ ನಿಮ್ಗೆ ಏನು ವಾಟ್ಸ್ಆಪ್ ಅಲ್ಲಿ ಪೋಸ್ಟ್ ಮಾಡಿದ್ನಲ್ವಾ ಅದರಲ್ಲಿ ನೋಡಿ. ಇಲ್ಲಿ ಇಲ್ಲಿಂದ ಮೇಲೆ ಹೋದ್ರೆ ಎಂಟ್ರಿ ತಗೋಬಹುದು, ಇಲ್ಲಿಂದ ಮತ್ತೆ ನಮಗೆ ರಿವರ್ಸಲ್ ಆಗಬಹುದು. ಇದ್ರ ಕೆಳಗಡೆ ಬಂದ್ರೆ ಮಾತ್ರ ಪುಟ್ ತಗೊಳ್ಳಿ. ಹಾಗೆ ಇಲ್ಲಿ ಅವಾಯ್ಡ್ ಮಾಡಿ ಅಂತ ಅಂದಿದ್ದೆ. ಈ ಝೋನ್ ಅಲ್ಲಿ ಇಲ್ಲೆಲ್ಲೂ ನಾನು ಯಾವುದೇ ರೀತಿ ರಿಸ್ಟ್ರಿಕ್ಷನ್ ನಿಮಗೆ ಕೊಟ್ಟಿರಲಿಲ್ಲ. ಲೆವೆಲ್ಸ್ ಟು ಲೆವೆಲ್ಸ್ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು ಅಂತ ನಾನು ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಗಳನ್ನ ಅಲ್ಲಿ ಹಾಕಿರ್ಲಿಲ್ಲ. ಸೊ ಅದೇ ತರ ವರ್ಕ್ ಆಗಿದೆ, ಸೂಪರ್ ಆಗಿ ವರ್ಕ್ ಆಗಿದೆ. ಆಕ್ಚುಲಿ ಒಂದೆರಡು ಟ್ರೇಡ್ ಮಾಡಬಹುದಿತ್ತು ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ. ಚಾರ್ಟ್ ನ ನೀಟಾಗಿ ಅಬ್ಸರ್ವ್ ಮಾಡ್ತಾ ಇದ್ರೆ. ಓಕೆ, ಸೊ ಇದಿಷ್ಟು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಆಯ್ತು. ನಿಫ್ಟಿಯಲ್ಲಿ ಒಂದು ಒಳ್ಳೆ ಪ್ರಾಫಿಟ್ ಮಾಡಿದ್ವಿ ಆಪ್ಷನ್ ಸೆಲ್ ಮಾಡಿ. ಬೆಳಿಗ್ಗೆ ನಾನು ನಿಮ್ಗೆ ಏನ್ ಹೇಳಿದೀನಿ ವಾಟ್ಸ್ಆಪ್ ಅಲ್ಲಿ ಅದೇ ತರ ಒಂದು ಎಂಟ್ರಿಗಳು ತಗೊಂಡಿದ್ದೀನಿ. ಬೇರೆ ಯಾವುದೇ ರೀತಿ ಚೇಂಜಸ್ ಮಾಡಿಲ್ಲ. ಹಾಗೆ ಇಲ್ಲಿ ಕೊಟ್ಟಿರೋ ಲೆವೆಲ್ಸ್ ಗಳು ಕೂಡ ಬೆಳಿಗ್ಗೆ ಏನ್ ಕಾಣಿಸ್ತಿರುತ್ತಲ್ವಾ ಅದೇ ಲೆವೆಲ್ಸ್ ಗಳು. ಹೊಸಬರು ಯಾರು ನೋಡ್ತಿದ್ದಾರೆ ಅವ್ರಿಗೆ ಹೇಳ್ತಾ ಇರೋದು. ಹಾಗೆ ಯಾರು SR ಲೆವೆಲ್ ಟೂಲ್ ಯೂಸ್ ಮಾಡ್ತಿದ್ದೀರಲ್ವಾ ದಯವಿಟ್ಟು ನಿಮ್ಮ ಒಂದು ಒಪಿನಿಯನ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಬೇಕು. ಹಾಗೆ ಲೈಕ್ ಮಾಡಬೇಕು. ಚೆನ್ನಾಗಿ ವರ್ಕ್ ಆಗ್ತಿದೆ ಅಂದ್ರೆ ಸೂಪರ್ ಅಂತ ಕಮೆಂಟ್ ಮಾಡಿ ಸಾಕು. ಓಕೆ, ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.